ಹೋಗು ಮಾತಾಡ್ಸು. ಯಾರಿಗಾರ ಕರಿ ನಿಮ್ಮತ್ತೇನ, ನಾನೇ ಕರಿಯನ್, ನೀವೇ ಕರೀರಿ. ಜೇಮಾ ಜೇಮಾ ನಮ್ಮ ಮನೆ ಬಾಗಿಲಿಗೆ ಬಿಡಿಸ್ಕೊಂಬಲ್ಲ ಇವಳನ್ನ ಕರ್ಕೊಂಡೋಗ ಹಸಿಕೆ. ಅಲ್ಲ ನಮ್ಮ ಮರ್ಯಾದೆ ತೆಗಿತಾಳಲ್ಲ ಇವಳು ಇಂಥವೇ ಮಾಡೋದು. ಅದಕ್ಕೆ ಬುದ್ಧಿ ಹೇಳಿ ಕರ್ಕೊಂಬಂದಿದ್ದೀವಿ. ಬಿಟ್ಟೋಗಕ್ಕೆ ಇಲ್ಲೇನ ಅವಳು ಇರ್ಲಿಲ್ವಾ ಅಷ್ಟೇನೆ. ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ. ಪಟ್ಟು ಬುದ್ಧಿ ಹೇಳಿದೀವಿ. ಅವಳು ಹೇಳಿದ್ರು ಅಷ್ಟೇ ಕಾಣತ್ತೆ. ಮಮ್ಮ ಅವಳು ಕೇಳಲ್ಲ. ಅವಳು ಎಂತಾಳ, ಅವಳು ತಿಳಿದಂಗೆ ಮಾಡೋದು. ಇಲ್ಲಿ ನೋಡಿಲಿ ನಿಜವಾಗ್ಲೂ ಹೆಂಗೆ ಅಂದರೆ ಅವಳು ಮನ್ಸಾಗ ಏನಿರುತ್ತಾಳು ಅದನ್ನೇ ಮಾಡೋದು. ಯಾರು ಏನು ಹೇಳಿದ್ರು ನಾನು ಮಾಡ್ದಂಗೆ ಮಾಡ್ತೀನಿ ಅಂತಾಳೆ ಹೊರ್ತನು ಅವಳು ಒಂದಿಷ್ಟು ತಗ್ಗಲ್ಲ ಬಗ್ಗ ಅಂತ ಹೆಂಗ್ಸಲ್ಲ ಅವಳು. ಅಪ್ಪ ನಾವು ಇವಾಗ ಕರ್ಕೊಂಬಂದಿದ್ದೀವಿ, ನಾನು ಚೆನ್ನಾಗಿರ್ತೀನಿ, ಚೆನ್ನಾಗಿ ಕಿತ್ಕೊಂಡು ಹೋಗ್ತೀನಿ ಅಂತ ಹೇಳೈತಿ. ಇವಾಗ ಚೆನ್ನಾಗಿಲ್ಲ ಅಂತಂದ್ರೆ ಇವಾಗ ಬಿಟ್ಟು ಹೋಗಕ್ಕೆ ಬಂದಿದ್ದೀವಿ. ತಿರ್ಗಿ ನಾನು ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ ಹೊರಕ್ಕೆ ದೇವ್ರಿ. ನಾವಂತ ನಮ್ಮ ಮನೆಯಾಗ ಕಾಲಿಗೆ ಕ್ಷಮಲ್ಲ, ಹೇಳ್ತಾ ಇನ್ನಲ್ಲ ಕಾಲಿಗೆ ಕ್ಷಮಲ್ಲ ನಮ್ಮ ಮನೆಯಕ್ಕೆ. ನಾನು ಎಲ್ಲನ ಕರ್ಕೊಂಡೋಗಿ ಯಾರು ಹೊಲ್ತಕ್ಕ ನಾನು ಸಂಬಳಕ್ಕೆ ಇಕ್ಕಿ ಬೈತೀನಿ. ನಮ್ಮ ಮನೆಯಾಗ ದುಡ್ಡಿಲ್ಲ, ಅದಕ್ಕೇನೆ ಸಂಬಳಕ್ಕೆ ಇಕ್ಕಿ ಒಂದು 5 ಲಕ್ಷ 10 ಲಕ್ಷ ದುಡ್ಡು ಇಸ್ಕೊಂಬಂದು ಸಂಬಳಕ್ಕೆ ಇಕ್ಕಿ ಬೈತೀನಿ. ಯಾರು ಇಲ್ಲ, ಅವ್ರಿಬ್ರು ಇಲ್ಲ. ಅವ್ರಿಬ್ರು ಬಂದಾಗ ಕರ್ಕ ಬರ್ಬೇಕು ಇವಳನ್ನ. ಸುನಿಲನೂ ಇವನು ಇರಲಿ, ಅನಿಲನು ಸುನಿಲ ಇದ್ದಾಗ ಕರ್ಕ ಬರ್ತೀವಿ. ಫೋನ್ ಮಾಡಿದ್ವಿ ಕಣಕ್ಕ. ಹೋಗ್ರಿ ಅಲ್ಲಿ ಮಂತಾಗೆ ಅಮ್ಮನೂ ನನ್ನ ತಮ್ಮ ಇದ್ದಾರೆ ಅನಿಲ, ನಮ್ಮ ಅತ್ತಿಗೆ ಐತಿ ಅಂತ ಹೇಳಿ ಹೇಳಿದ್ರು. ಫೋನ್ ಮಾಡಿದ್ದೆ, ಕೆಲ್ಸಕ್ಕೆ ಹೋಗಿದ್ದೀವಿ ಅಂತ ಹೇಳಿ ಹೇಳಿದ್ರು ಅವರು. ಅದೇ ನಾವು ಇವಾಗ ಹೇಳೋದು. ಈಗಳಮ್ಮ ಸೀದಮ್ಮ ಮನೆಯಾಗ ನಾವು ಹೇಳ್ದಂಗೆ ಕೇಳಲಿಲ್ಲ ಅಂತಂದರೆ ನಮಗೆ ಹೇಳು, ಫೋನ್ ಮಾಡು. ನೋಡ್ದಿರೋದ ನಾವು ನೋಡ್ಕೊಂತೀವಿ. ನೀವು ಯಾಕೆ ಮಾತಾಡ್ಬೇಡಿ, ನಮಗೆ ಫೋನ್ ಮಾಡಿರಿ, ನಾವು ಬೋನ್ ಕರ್ಕೊಂಡು ಹೋಗ್ತೀವಿ. ನೀವು ಹೊರಕ್ಕೂ ಹಾಕಬೇಡ್ರಿ, ನಾವು ಬೋನ್ ಕರ್ಕೊಂಡು ಹೋಗ್ತೀವಿ. ಇವಳು ಒಳ್ಳೆ ಹೇಳಲ್ಲ ಮತ್ತಾಯಿ, ಹೇಳ್ದಂಗೆ ಕೇಳಲ್ಲ. ಅಲ್ಲ ಕಣ, ಬೇರೆಯವ್ರನ್ನ ಕರ್ಕೊಂಬಂದಣ ಹಿಂಗೆ ಮನೆಯಾಗೆ ಕಳ್ತನ ಮಾಡಿಸೋಳಲ್ಲ. ಇವಳಿಗೆ ಎಷ್ಟಿರಬೇಡ. ಬೇರೆಯವ್ರನ್ನ ಕಂಡವ್ರನ್ನ ಕರ್ಕೊಂಬಂದು ಕಂಡವ್ರನ್ನ ಕರ್ಕೊಂಬಂದು ಮನೆಯಾಗ ಕಳ್ತನ ಮಾಡಿಸಿರೆ ಹೆಂಗೆ ಹೇಳಿ ಇವಳು? ಬಂದು ಹೊತ್ಕೊಂಡೋಗ್ರಿ 2 ಸರ ಮಾಡಿಸ್ಯಾವ್ರಿ ಅಂತ ಹೇಳಿ ಇದು ಮಾಡ್ತಾಳಲ್ಲ. ಅಲ್ಲ ನಿನಗೆ ಗೊತ್ತೇ ಐತಿ ಗಿರ್ಜಿಂಬಿಗೆ ಮಾಡಿಸ್ಕೊಟ್ಟವ್ರೆ ಅಂಬೋದು ಅವಳಿಗೂ ಗೊತ್ತೇ ಐತಿ. ಗೊತ್ತಿದ್ದು ಕೊಟ್ಟು ಹಾಕ್ಯಂತಾಳಲ್ಲ ಅಂಬ ಒಂದು ಅಟ್ಟೆ ಕಿಚ್ಚಿಗೆ ಮಾಡಿರೋದು ಇವಳು. ನಮ್ಮ ಗಿರ್ಜಿಂಬಿಗೆ ನಾವು ಸರನ ಮಾಡಿಸ್ತೀವಿ, ಇನ್ನೂ ಮಾಡಿಸ್ತೀವಿ, ನಾವು ಬಿಡಲ್ಲ. ಇನ್ನು ಏನು ಬೇಕಾದ್ರೂ ಮಾಡಿಸ್ತೀವಿ ನಾವು ಅವಳಿಗೆ, ಹೆಣ್ಮಗಳಿಗೆ. ಅವ್ರ ಅಣ್ಣ ಇರೋ ನಮ್ಗೆ ಏನು ಬೇಡದಿರೋಟೆ ನಾ ಎಲ್ಲ ನನ್ನ ತಂಗಿಗೆ ಮಾಡ್ತೀವಿ ಅಂತಾರೆ. ಅದನ್ನೇ ಹೇಳೋದು. ಏನಾನ ಮಾಡ್ಲಿ ನಿನ್ಗೆ ಯಾಕೆ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು ನೀನು. ನೀನೇನು ಮಾತಾಡೋಂಗಿಲ್ಲ ಅಂತಲೇ ನಾವು ಹೇಳಿ ಕರ್ಕೊಂಬಂದಿರೋದು. ಅವಳು ಏನಾನ ಮಾತಾಡಿದಾಳೆ ಹಂಗೆ ಹಿಂಗೆ ಅಂತೇಳಿ ಏನೋ ಅಂದವಳೆ ಅಂತಂದರೆ ಸರಿಯಾಗಿ ಹೇಳು ಅಷ್ಟೇ. ಅಷ್ಟೇ, ತಿರುಗಿ ಮಾತಾಡಬೇಡ. ಅದೇ ಮತ್ತೆ ನಾವೇನು ಸಹಿಸ್ಕೊಂಬಲ್ಲ. ಮನೆಯಾಗೆ ನಾನು ಅನುಸರಿಸ್ಕೊಂಡು ಕೆಲಸ ಮಾಡ್ತೀವಿ. ಯಾತ ಮಾತಾಡಲ್ಲ, ಏನಿಲ್ಲ. ಹಂಗಂದ್ರು ಬೇರೆ ಹೋಗನ್ ಬಾ, ಬೇರೆ ಹೋಗನ್ ಬಾ, ಬೇರೆ ಹೋಗನ್ ಬಾ ಅಂತ ಅನ್ನ ತಲೆ ತಿಂತಾಳೆ. ಬೇರೆ ಹೋಗೋದು ಬೇಡ, ಎಂಥದ್ದು ಬೇಡ. ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಬಟ್ ಯಾತ ಮಾತಾಡಲ್ಲ ಅಂತೇಳಿ ಬಾಯ್ ಬಿಟ್ಟು ಹೇಳು. ನೋಡು ನಮಗೆ ಇಲ್ಲಿ ನೋಡಿಲಿ ದೇವರು ನಮ್ಮ ಬಡತನ ನಮ್ಮ ಮನೆಯಾಗಿ ನಾವು ಕೂಲಿ ಮಾಡ್ಕೊಂತೀವಿ, ನಮ್ಮ ಮರ್ಯಾದೆ ತೆಗಿತೀಯ. ಏನಾನ ನೀನು ಇನ್ನೊಂದು ಪಟ್ಟು ಇಂಥವೆಲ್ಲ ಈಗಳಮ್ಮ ಮನೆಯ ಬದುಕು ಮಾಡಿಸು, ಬದುಕಿಗಿಕ್ಕು. ದೊಡ್ಡಳ ಯಮ್ಮ ದೊಡ್ಡ ಸೊಸೆ ಹೇಳ್ದಂಗೆ ಕೇಳ್ಬೇಕು ಅಷ್ಟೇ. ನೀನು ಮುಚ್ಕೊಂಡು ನೀನು ಸಣ್ಣಳು. ಏನು ಅವ್ರೇನ ನಿನ್ಗೆ ಯಾತ್ಕನ ಕಮ್ಮಿ ಮಾಡಿದ್ರೆ ಮಾತಾಡ್ಬೇಕು ತಿಂಬಕ್ಕಿ. ಮಾತಾಡಲ್ಲಪ್ಪ ನಾನು, ಯಾತು ಮಾತಾಡಲ್ಲ ನಾನು. ಯಾತು ಮಾತಾಡಲ್ಲ. ಅಪ್ಪ ಐತೆ ಅಂತಲೇ ಹೇಳೋದು. ನಾನು ಮಾತಾಡಲ್ಲ ಅಂತಲೇ ಹೇಳ್ತಿರೋದು. ನಾನೇನು ಮಾತಾಡಲ್ಲ ಪಟ್. ಬರೀ ಹೇಳೋದಲ್ಲ, ಹಿಂಗೆ ಇರಬೇಕು. ತಿರ್ಗಿ ಅವ್ರಿಗೂ ಇವ್ರಿಗೂ ಅದು ಇದು ಹೇಳೋದು, ತಂದಿಕ್ಕೋದು, ಅದು ಇದು ಮಾಡೋದು ಅಂಥದ್ದೆಲ್ಲ ಮಾಡಿದಿ ಅಂದರೆ ಸರಿ ಆಗೋದಿಲ್ಲ ನೋಡಿ. ಹೇಳಿರ್ತೀನಿ. ಅದು ಇದು ಮಾತಾಡಿದಿ ಅಂದರೆ ಸರಿ ಹೋಗಲ್ಲ. ನಿನ್ನ ನಾನು ಕರ್ಕೊಂಬರ್ಬಾರ್ದು, ನಮ್ಮ ಮನೆಗೆ ಬಿಡ್ಕೋಬಾರ್ದು ಅಂತಿದ್ದೆ. ಏನೋ ನಮ್ಮ ಅತ್ತೆ ನಮ್ಮ ಮಾಮ ಬಂದವ್ರೆ ಅಂತೇಳಿ ಅವ್ರಿಗೆ ಬೆಲೆ ಕೊಡ್ತಾ ಇದ್ದೀನಿ. ಅವ್ರು ಒಳ್ಳೆಯವರು, ಅವ್ರು ಎಂಥ ಮನುಷ್ಯರು. ಇವತ್ತು ಕೂಲಿ ಮಾಡ್ಕೊಂಡು ತಿಂದ್ರು ದೇವ್ರಂಥ ಮನುಷ್ಯರು, ಅವ್ರಿಗೆ ಬೆಲೆ ಕೊಟ್ಟಿದ್ದೀನಿ. ಅಂಥ ರೊಟ್ಟೆಗೆ ನೀನು ತಪ್ಪಾಗುಟ್ಟಿದ್ಯಾ. ಮತ್ತೆ ನಮ್ಮ ಅಣ್ಣೇನು ನಮ್ಮ ಅತ್ತಿಗೆ ಯಾರಿಗೂ ಒಂದು ಅನ್ಯಾಯ ಮಾಡ್ದಾರಲ್ಲ, ಒಬ್ರು ಯಾರ್ದನ ಬಾಸಿಕೊಂಡು ತಿಂದಾರಲ್ಲ, ಏನಿಲ್ಲ. ಅವ್ರು ಒಳ್ಳೆಯರಾಗಿರೋದಕ್ಕೆ ನಾನು ಇವತ್ತು ಬೆಲೆ ಕೊಟ್ಟು ಮದುವೆ ಮಾಡ್ಕೊಂಡಿರ್ತಾನೆ ನಿನ್ನ. ಅವ್ರ ಮಕ್ಕ ನೋಡ್ಕೊಂಡು ನಿನ್ನ ಮಕ್ಕ ನೋಡ್ಕೊಂಡು ಗನಂದಾರಿ ದೊಡ್ಡ ಸುಂದ್ರಿ ಅಂತೇಳಿ ನಾನೇ ನಿನ್ನ ಮದುವೆ ಮಾಡ್ಕೊಂಬಲಿಲ್ಲ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಒಳ್ಳೆಯರು ಎಂಬ ಒಂದು ಕಾರಣಕ್ಕೋಸ್ಕರ ನಾನು ಮದುವೆ ಮಾಡ್ಕೊಂಬಂದಿದ್ದು ಇವತ್ತು. ಅದು ನಿನಗೆ ಅರ್ಥ ಆಗಲಿಲ್ಲ. ಯಾಕೆ ಮದುವೆ ಮಾಡ್ಕೊಂಬಂದ್ರು ನನಗೆ ಯಾಕೆ ಹಿಂಗೆ ಮಾಡಿರು ಅಂತ ಹೇಳಿ ನಿನಗೆ ಅರ್ಥ ಆಗಲ್ಲ. ನಾನಾಗತಿ ಮದುವೆ ಮಾಡ್ಕೊಂಬಂದಿದ್ದೀನಿ. ನಮ್ಮ ಬಿಡು, ನಮ್ಮ ಹುಡುಗಿಗೆ ಹೇಳ್ಕೊಂಡು ನಾನು ಇವತ್ತು ಮದುವೆ ಮಾಡ್ಕೊಂಬಂದಿದ್ದೀನಿ. ನೀನು ಮಾಡಿರೋದು ಅವನಿಗೆ ಗೊತ್ತಾಗ್ಬಿಟ್ರೆ ಅಷ್ಟೇ. ಇರತ್ತೆ ಸುಮ್ಕಿರಿಲಿ. ಇಲ್ಲಿ ನೋಡಿಲಿ ಮನೆಯಾಗೆ ಎಲ್ಲ ಸಣ್ಣಾಗಿ ಕೆಲಸ ಮಾಡಬೇಕು. ಇವಾಗ ಕೆಲಸನೂ ಮಾಡಲ್ಲ, ಬರೀ ಅಲ್ಲೂ ಇಲ್ಲೂ ಅವ್ರಿಗೆ ಬಂತ ಓಡಾಡ್ತಾಳೆ. ಅದು ಮಾಡಿದೆ ಅತ್ತೊಂದು ಪರ್ಕ್ ಇತ್ತೊಂದು ಪರ್ಕೆ ಹಾಕಿ ಅರ್ಗ ಬರ್ಗ ಕಸ ಹೊಡೆದು ಅರ್ಗ ಬರ್ಗ ಎಲ್ಲ ಮಾಡಿ ಹೋಗ್ತಾಳೆ. ಎಲ್ಲ ಅರ್ಧ ಬರ್ದಾನೆ ಬದುಕು ಗಳಮ್ಮ. ಅವಳು ಅರ್ಧ ಬರ್ಗ ಬದುಕು ಮಾಡ್ಯವಳೆ ಅಂದರೆ ನನಗೆ ಹೇಳು. ತಿರ್ಗಿಲ್ಲ ನಮ್ಮ ತಳಿಯಾಕಿಕ್ಕು. ಇನ್ನು ಅರ್ಧ ಬರ್ಗ ಏನೋ ಮೊಸರು ತೊಳ್ದಾಳೆ ಅಂದ್ರೆ ತಿರ್ಗಿ ತೊಳೆಯಕ್ಕೆ ನಾನು ಹಂಗೆ ಮಾಡ್ತಿದ್ದಲ್ಲ ಇದ್ದಾಗ. ಅರ್ಧ ಬರ್ಗ ಏನೋ ತೊಳ್ದಾಳೆ ಅಂದರೆ ಬಾಯಿಲಿ ದೇವರು ಬಡತನ ಕೊಟ್ಟರು ಕೊಳತನ ಕೊಡಲ್ಲ ಅಂತೇಳಿ ಕರ್ದು ತೊಳೆಯಕ್ಕೆ ಎಷ್ಟೋ ದಿನ ತೊಳಸಿದ್ದೀನಿ. ಅಚ್ಚಕಟ್ಟ ಕಸ ಹೊಡಿಲಿಲ್ಲ ಅಂದ್ರೆ ಇನ್ನೊಂದ್ಸತಿ ಕಸ ಹೊಡ್ತಿದ್ದೀನಿ. ಬಿಟ್ಟಿಲ್ಲ, ಸರಿಯಾಗಿ ಬಿಟ್ಟಿಲ್ಲ, ನಾನಂತೂ ಬಿಡಲಿಲ್ಲ.
ನೀನು ಹಂಗೆ ಮಾಡಮ್ಮ ಅಷ್ಟೇನೆ. ಎಲ್ಲನ ಅದೇನು ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಇನ್ನೊಂದು ಸತಿ ಮಾಡಿಸು. ಎರಡೆರಡು ಸತಿ ಮಾಡಿದ್ರೆ ಅವಾಗ ಎರಡೆರಡು ಸತಿ ಮಾಡ್ಬೇಕಾಗುತ್ತೆ ಅಂತ ಒಂದೇ ಸತಿ ಅಜ್ಕಟ ಮಾಡ್ತಾಳೆ. ಏನೇ ನಾವಿಂದ ನಿನಗೆ ಕೊಳಕಾಪ್ರ ಕಳಿಸಿದ್ವೇನೆ, ನಮ್ಮನ್ನ ಇದು ಮಾಡಬೇಡ. ರಮ್ಮಯ್ಯನ ಎಂತ ಕಾಪ್ರ ಕಳಿಸಿದ್ಲು ಅಂತಾರೆ. ಅದೇ ಮತ್ತೆ ನಮ್ಮ ಮರ್ಯಾದೆ ಕಳಿಯಕ್ಕೆ ರಮ್ಮಯ್ಯ ಎಂತ ಕಾಪ್ರ ಕಲಿಸಿದ್ಲು, ಅವರಪ್ಪ ಎಂತ ಬುದ್ಧಿ ಕಲಿಸಿದ್ದ ಅಂತೇಳಿ ನಮ್ಮ ಮರ್ಯಾದೆ ಕಳಿಬೇಕಲ್ಲ. ನಾನೇ ನಿನ್ನ ಮೇಲೆ ಹಂಗೆ ಮಾಡೋದು. ಈಗ ನಾವು ಪಾತ್ರೆ ತೊಳೆದವ ಬಿಡು 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 ಅನ್ಸರಿಸ್ಕೊಂಡು ಅರ್ಗ ಬರ್ಗ ತೊಳೆದೊಳೆ ತಿರ್ಗಿ ತೊಳ್ಕೊಂಬರೋದು, ಅಡುಗೆ ಮಾಡೋದು ಅನ್ಸರ್ಸಿದ್ದೀನಿ. ಆವಾಗ ಅನ್ಸರಿಸಿ ನಾನು ಏನೇನು ಮಾತಾಡೋದು ಕೇಳ ಮತ್ತೇನೆ ಅಳ್ತಿರೋ ಎಲ್ಲ ನಾವು ಕುಕ್ಕೊಂಡ್ರು ನಾನೇ ಬದುಕು ಮಾಡ್ಕೊಂತೀನಿ ಬಿಡತ್ತ ಅಂತೇಳಿ. ಇನ್ನು ನಾನು ಅನ್ಸರಿಸಿ ನಮ್ಮ ಮತ್ತೆ ಸುಮ್ಮನಿರಲ್ಲ. ಇನ್ನು ನಮ್ಮ ಅತ್ತೇನೆ ಮಾತಾಡುತ್ತೆ. ಯಾಕೆ ಮಾತಾಡಲ್ಲ ಕಣೋ? ಅವಳೇ ಬದುಕು ಮಾಡ್ಕೊಂತಾಳೆ. ಮಾಡ್ಲಿ ಕಣೆ ಅಲ್ಲಿ ಹೋಗಿ ಕುಕ್ಕಂಡವಳು ಕರಿ ಅಂತ ಬಿಡತ್ತೆ ಅಂತ ಹೋಗಿ ಹೇಳತ್ತ ಸಣ್ಣ ಕುಕ್ಕ ಅಂತಾಳೆ ಅವಳು. ಅವಳು ಯಾವತ್ತು ಕೆಣಿಸಾಣಿ ಮಾಡ ಅಂತಾಳಲ್ಲ. ಅಲ್ಲ ಅವನಂತೂ ಜೊತೆಗೆ ಇರೋದು. ನಮ್ಮ ಸೋನಿಲಾನು ಅನಿಲ ಅಂತೂ ಜೊತೆಗೆ ಇರೋದು. ಅವ್ರು ಯಾವತ್ತೂ ಇದು ಮಾಡಲ್ಲ. ಅವನಿಲ್ಲ ಒಬ್ಬ ಅವನು ಸಪ್ರೇಟ್ ಹೋಗಿ ಅವನಿ. ಇವನು ಹೋಗ್ಲಾಳ. ಇವ್ನು ನಾನು ಯಾವುದೇ ಕಾರಣಕ್ಕೆ ನಮ್ಮ ಅಣ್ಣನ ಬಿಟ್ಟು ನಮ್ಮ ಅಣ್ಣನೂ ನಮ್ಮ ಅತ್ತೆನ ಬಿಟ್ಟು ನಾನು ಹೋಗಲ್ಲ ಅಂತಾನೆ. ಅವಳು ಅವ್ನು ಬೇರೆ ಕರ್ಕೊಂಡು ಹೋಗೋವರೆಗೂ ಸುಮ್ಮನೆ ಇರ್ಬೇಕು, ಮಾತಾಡ್ಕೊಡ್ದು ಅಷ್ಟೇನೆ. ಬೇರೆ ಹೋಗೋವರೆಗೂ ಇವಳು ಮಾತಾಡಬಾರ್ದು, ಸುಮ್ಮನೆ ಬಿದ್ದಿರ್ಬೇಕು. ಅಷ್ಟೇನೆ. ಅವ್ನು ಬೇರೆ ಮನೆ ಮಾಡ್ತೀನಿ ನಡಿಯಮ್ಮಂದ ಗಂಡು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಅವಾಗ ಬೇಕಾದ್ರೆ ಹೋಗ್ಲಾಳ ಅಷ್ಟೇನೆ. ಇವಾಗ ಅವ್ನು ಮಾಡಲ್ವಾ, ಬೇರೆ ಮನೆ ಮಾಡು ಹಿಂಗೆ ಅಂತೇಳಿ ಗಲಾಟೆ ಮಾಡಿ ನಾನೇ ಸಹಿಸ್ಕೊಂಬಲ್ಲಿ ನೋಡಿ ಹೇಳಿರ್ತೀನಿ. ಗಲಾಟೆ ಮಾಡಿಕೊಡ್ದು. ಏನು ತಿಳ್ಕೊಂಡಿದ್ದಾಳೆ? ಹೇಳ್ದಂಗೆ ಕೇಳ್ಕೊಂಡು ಇರೋದು ಕಲಿ ಸುಮ್ಮನೆ. ಈಗ ಗೊತ್ತಾಗಲ್ಲ. ಏನು ಇಲ್ಕೆ ಮುಖ್ಯ ಎಲ್ಲ ಜೀವನ ಅಂದರೆ ಮುಂದಿನ ಎಷ್ಟೈತೆ. ಏನು ಹೊಲಕಲ್ಲ ಮನೆಗಲ್ಲ ಏನು ಸುಮ್ಮನೆ. ಅವ್ರೇನು ನಮ್ಮ ಅವ್ರಿಗೂ ಏನು ಆಸಿರಲ್ಲೇ ಮಾಡಬೇಕು ಅಂತ ಹೇಳಿ ಅಲ್ಲ. ಅವಳೇನು ಏನು ಕೇಳಬಾರ್ದು ಅಂತ ಕೇಳಿದ್ಲಮ್ಮ. ಅಣ್ಣ ಇರ್ತಾ ಸಾರ ಮಾಡಿಸ್ಕೊಂಡು ಇವತ್ತು ಹೊಲ ಮನೆ ಮಾಡಿಸ್ಕೊಂಬಕ್ಕೆ ಸೈನ್ ಬೇಕಂದ್ರೆ ಸೈನ್ ಹಾಕ್ಸ್ಕೊಂತಾರೆ. ಆಗ್ತಾಳೆ ನಮ್ಮ ಗಿರ್ಜಿಂಬೆ. ನಮ್ಮ ಅಣ್ಣ ಚೆನ್ನಾಗಿರ್ಲ ಅವಳು ಹೊಲ ಮನೆ ಮಾಡಿಸ್ಕೊಂಡು ಅಂತಾಳೆ. ಹೇಳ್ದಾಳೆ ಸಾರ ಮಾಡಿಸ್ಕೊಂಡಳಮ್ಮ. ಏನ ಕೇಳಿ. ಅದಕ್ಕೆ ಹಿಂಗೆ ಮಾಡಿದ್ರಿ ನನಗೆ ಮಾಡಿಸಿಲ್ಲ ಅವಳಿಗೆ ಮಾಡಿಸಿದ್ಲು ಅಂತ. ಅವಳಿಗೆ ಹೆಣ್ಣು ಮಗಳು ಮದುವೆ ಮಾಡಿದ್ವಿ. ಇವತ್ತು ಎಷ್ಟು ಖರ್ಚಾಗೋದು? 3 ಅಣ್ಣ ಇರೂ ಅವಳು ಮದುವೆ ಮಾಡಲಿಲ್ಲ. ಅವಳೇ ಹೋಗಿ ಆದ್ಲು. ಅವಾಗ ಹೆಂಗ ಬಿಡತ್ತ ಆಗಿ ಇವತ್ತು ಎಂತ ಅನ್ನ ಮದುವೆ ಆದ್ಲು. ಇವತ್ತು ಚೆನ್ನಾಗಿದ್ದಾಳೆ. ಅವತ್ತ ಇಲ್ಲ ನಾನು ಒಂದೇ ನಮ್ಮ ಗಿರ್ಜಿಂಬೇನ ಹೋಗಿಂತ ಅನ್ನ ಮದುವೆ ಆಗ್ಯವಳೆ ಅಂತೇಳಿ ನಾನು ಮಾತಾಡಿದ್ದೀನಿ. ಇಲ್ಲ ಅಂತಲ್ಲ, ಇವತ್ತು ಚೆನ್ನಾಗಿದ್ದಾಳೆ. ಬಿಡತ್ತ ಹೆಂಗ ಚೆನ್ನಾಗಿದ್ದಾರಲ್ಲ ಅಂತೇಳಿ ಸಂತೋಷ ಪಡ್ಬೇಕೇ ಹೊರ್ತನು ಇಲ್ಲದ ಕೇಣಿ ಮಾಡಿ ಅಯ್ಯೋ ಮನೆ ಕಟ್ಟೆವಳೆ ಅದು ಕಟ್ಟೆ ಇವಳು ಹೆಂಗೆ ಕೊಡಂಗಿದ್ದಾಳೆ? ₹1 ಕೊಡಂಗಿಲ್ಲ ಏನಿಲ್ಲ. ನೀನು ಯಾಕೆ ಮಾತಾಡೋದು? ಏನನ್ನ ನೀನು ₹1 ಕೊಡಂಗಿದೆಯೇ? ಏನನ್ನ ಮಾಡಂಗಿದೆಯೇ? ಏನು ಮಾಡ್ತೀಯ ನೀನು? ಏನು ಮಾಡಲ್ಲ ನೀನು. ನೀನು ₹1 ಕೊಡಂಗಿಲ್ಲ, ₹1 ಆದೇ ಇಲ್ಲ, ಎಂಥದ್ದು ಇಲ್ಲ ನಿನ್ನ ಹತ್ರ. ಸುಮ್ಮನೆ ಮಾತಾಡಬೇಡ. ನೀನು ಇಲ್ಲೋಡು. ಸುಮ್ಮನೆ ಎಕ್ಸ್ಟ್ರಾ ಮಾತಾಡಿದೀಯ ಅಂದ್ರೆ ನಾನು ಸಹಿಸ್ಕೊಂಬಲ್ಲಿ ನೋಡಿ ಹೇಳಿರ್ತೀನಿ. ನಾನು ಸುಮ್ಮನೆ ಇರೋ ಅಂಥ ಮನುಷ್ಯ ಅಲ್ಲ ನಾನು. ಮತ್ತು ಆಮೇಲೆ BP ರೈಜ್ ಆಗಿಬಿಟ್ರೆ ಭಾಳ ಕಷ್ಟ. ಹೇಳ್ದಂಗೆ ಕೇಳ್ಕೊಂಡು ಇರೋದು ಕಲಿ ಸುಮ್ಮನೆ ಅಷ್ಟೇ. ನಾನು ತಿರ್ಗಾ ಇಲ್ಲೋಡು ತಾಲ್ ಕೆಟ್ಬಿಟ್ರೆ ನನ್ನ ಮನುಷ್ಯನೇ ಅಲ್ಲ. ಸರಿ ಆಯ್ತು ಹೇಳು. ಈಗಾಗಲೇ ಮಾತಾ ನೋಡೋದು ಹಂಗೆ ಉರಿತೈತಿ. ಯಾವಾಗಲೂ ಹುರ್ಕೊಂಬೋದು, ಯಾವಾಗಲೂ ಅಂಬೋದು ಅಂಥದ್ದು ಇವಳ್ದು. ಯಾರು ನಾನು ತಂಬೋದು ತಟಕ್ಕನ. ನಮ್ಮ ಗಿರ್ಜಿಂಬೆ ಮಗ ಬರೋಕ್ಕಿಲ್ಲ, ಅವನ್ನ ಅಂಬೋದು. ಇವನು ಯಾಕೆ ಬರ್ತಾನಿಲ್ಲಿ, ಇವನು ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಿರ್ತಾಳೆ. ಆ ಹುಡುಗರು ಬರೋಂಗಿಲ್ಲ ಇವಳಿಗೆ, ಯಾರೂ ಬರೋಂಗಿಲ್ಲ. ಹಂಗೆ ಮಾಡ್ತಾಳೆ. ಹುಡುಗರು ಮಕ್ಕಳು ಬರೋಂಗಿಲ್ಲ ಹಂಗಾರೆ ಮನೆ ತಕ್ಕಿ ಯಾರೇನು ಬರೋಂಗಿಲ್ಲ. ನಾವೇ ಕರ್ಕೊಂಬಂದು ಬಿಟ್ವಿ. ಬುದ್ಧಿ ಹೇಳಿ ಇನ್ನೇನು ಮಾಡೋಕ್ಕಾಗುತ್ತೆ. ಸ್ವಲ್ಪ ಜೋರು ಮಾಡಿವಿ, ಹೇಳ್ದಂಗೆ ಕೇಳ್ತಾಳೆ ಅಂತೇಳಿ ಜೋರು ಮಾಡಿ ಕರ್ಕೊಂಬಂದು ಬಿಟ್ವಿ. ಅವಳಂತ ಹೇಳಿದ್ರೆ ಆಗಲ್ಲ ಅಂತೇಳಿ ಅಂದರೆ ಒಳ್ಳೆಯವರು ಇವರು. ಅದಕ್ಕೋಸ್ಕರ ಈ ರೀತಿ ಹೇಳಿ ಅಷ್ಟೇ. ನೋಡ್ತಾ ಇರಿ, ನೆನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.